Hi guys, welcome back to ABG Spoken English Classes. ಇವತ್ತಿನ ಈ ತರಗತಿಯಲ್ಲಿ ನಾವು ಯೂನಿಟ್ ನಂಬರ್ 2 3 ಕ್ವೆಶ್ಚನ್ಸ್ 3 ಪ್ರಶ್ನೆಗಳು ಎಂಬ ಗದ್ಯಪಾಠದ ಕನ್ನಡದ ಸಾರಾಂಶವನ್ನು ತಿಳಿದುಕೊಳ್ಳಲಿದ್ದೇವೆ. ಬನ್ನಿ ಸ್ನೇಹಿತರೆ, ಇವತ್ತು ನಾವು ಈ ಒಂದು ಗದ್ಯಪಾಠವನ್ನು ಅಧ್ಯಯನ ಮಾಡೋಣ. ಇಲ್ಲಿಯವರೆಗೆ ನೀವು ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈಗ ಅಧ್ಯಾಯವನ್ನು ಆರಂಭಿಸೋಣ. ಮೊದಲು ಲೇಖಕರ ಬಗ್ಗೆ ತಿಳಿಯೋಣ. ಅಬೌಟ್ ದ ಆಥರ್ ಕೌಂಟ್ ಲಿಯೋ ಟಾಲ್ಸ್ಟಾಯ್. ಇವರು 1828ರಲ್ಲಿ ಜನಿಸಿದರು ಮತ್ತು 1910ರಲ್ಲಿ ವಿಧಿವಶರಾದರು. ದ ರಷ್ಯನ್ ನೋವೆಲಿಸ್ಟ್. ಇವರು ಒಬ್ಬ ರಷ್ಯಾ ದೇಶದ ಕಾದಂಬರಿಕಾರರು ಮತ್ತು ಮಾರಲ್ ಫಿಲಾಸಾಫರ್. ಅವರು ನೈತಿಕ ತತ್ವಜ್ಞಾನಿಗಳು ಆಗಿದ್ದರು. ರ್ಯಾಂಕ್ಸ್ ಆಸ್ ಒನ್ ಆಫ್ ದ ವರ್ಲ್ಡ್ಸ್ ಗ್ರೇಟೆಸ್ಟ್ ರೈಟರ್ಸ್. ಇವರು ಜಗತ್ತಿನಲ್ಲಿ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂತಹ ಲೇಖಕರ ಪೈಕಿ ಇವರು ಒಬ್ಬರು. ಹೀಸ್ ವಾರ್ ಆ್ಯಂಡ್ ಪೀಸ್. ಇವರು ಬರೆದಿರ್ತಕ್ಕಂತಹ ವಾರ್ ಆ್ಯಂಡ್ ಪೀಸ್ ಎನ್ನುವ ಒಂದು ಕಾದಂಬರಿ ಹ್ಯಾಸ್ ಬಿನ್ ಹೈಲ್ಡ್ ಆ್ಯಸ್ ದ ಗ್ರೇಟೆಸ್ಟ್ ನಾವೆಲ್ ಎವರ್ ರಿಟನ್. ಇದು ಒಂದು ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂತಹ ಒಂದು ಕಾದಂಬರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಹೀಸ್ ಅಬಿಲಿಟಿ ಟು ವೀವ್ ಸ್ಟೋರೀಸ್. ಆತನ ಒಂದು ಸಾಮರ್ಥ್ಯ ಇತ್ತು ಸ್ಟೋರಿಗಳನ್ನು ವೀವ್ ಮಾಡ್ತಕ್ಕಂಥದ್ದು, ಅಂದರೆ ಹೆಣೆಯುವಂಥದ್ದು, ಕಥೆಗಳನ್ನ ಹೆಣೆಯುವಂಥದ್ದು. ಹೀಸ್ ವಂಡರ್ಫುಲ್ ಕ್ಯಾರೆಕ್ಟರ್ಸ್. ಮತ್ತು ಆತ ಸೃಷ್ಟಿ ಮಾಡ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಪಾತ್ರಗಳು. ಆ್ಯಂಡ್ ಹೀಸ್ ನ್ಯಾರೇಟಿವ್ ಕೆಪ್ಯಾಬಿಲಿಟೀಸ್. ಮತ್ತು ಆತನ ನಿರೂಪಿಸುವಂತಹ ಒಂದು ಸಾಮರ್ಥ್ಯಗಳು ಆರ್ ಅಪ್ರಿಸಿಯೇಟೆಡ್. ಇವತ್ತಿಗೂ ಸಹಿತ ಅವು ಮೆಚ್ಚುಗೆಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ ಎವ್ರಿ ಪಾರ್ಟ್ ಆಫ್ ದ ವರ್ಲ್ಡ್ ಈವನ್ ಟು ದಿಸ್ ಡೇ. ಇವತ್ತಿನ ದಿನದವರೆಗೂ ಸಹಿತ ಜಗತ್ತಿನ ಎಲ್ಲ ಭಾಗದ ಜನರು ಅವರ ಒಂದು ಕಥೆಯನ್ನು ಹೆಣೆಯುವಂಥ ಒಂದು ಸಾಮರ್ಥ್ಯಕ್ಕೆ ಮತ್ತು ನಿರೂಪಿಸುವಂತಹ ಸಾಮರ್ಥ್ಯಕ್ಕೆ ಈ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಇಲ್ಲಿಯವರೆಗೆ ಕೌಂಟ್ ಲಿಯೋ ಟಾಲ್ಸ್ಟಾಯ್ ಅವರ ಬಗ್ಗೆ ತಿಳಿದುಕೊಂಡೆವು. ಈಗ ಪಾಠವನ್ನು ನೋಡೋಣ. 3 ಕ್ವೆಶ್ಚನ್ಸ್ 3 ಪ್ರಶ್ನೆಗಳು. ಕೌಂಟ್ ಲಿಯೋ ಟಾಲ್ಸ್ಟಾಯ್ ಅವರು ಬರೆದಿರುವಂತಹ ಒಂದು ಕಾದಂಬರಿ ಇದು. ಅ ಕಿಂಗ್ ಹ್ಯಾಸ್ 3 ಕ್ವೆಶ್ಚನ್ಸ್. ಒಬ್ಬ ರಾಜ 3 ಪ್ರಶ್ನೆಗಳನ್ನು ಹೊಂದಿದ್ದ. ಆ್ಯಂಡ್ ಹೀ ಈಸ್ ಸೀಕಿಂಗ್ ಆನ್ಸರ್ಸ್ ಟು ದೆಮ್. ಮತ್ತು ಆ ಒಂದು 3 ಪ್ರಶ್ನೆಗಳಿಗೆ ಆತ ಉತ್ತರವನ್ನು ಹುಡುಕುತ್ತಿದ್ದ. ವಾಟ್ ಆರ್ ದ ಕ್ವೆಶ್ಚನ್ಸ್. ಹಾಗಾದರೆ ಆ ಪ್ರಶ್ನೆಗಳು ಯಾವುವು? ಡಸ್ ದ ಕಿಂಗ್ ಗೆಟ್ ವಾಟ್ ಹಿ ವಾಂಟ್ಸ್. ರಾಜನಿಗೆ ಅವನಿಗೆ ಏನು ಬೇಕಾಗಿತ್ತೋ ಅದು ದೊರೆಯಿತಾ? ರೀಡ್ ಟು ಫೈಂಡ್ ಔಟ್. ಹಾಗಾದರೆ ಅದನ್ನು ತಿಳಿದುಕೊಳ್ಳಲು ಈ ಒಂದು ಕಥೆಯನ್ನು ಓದಿ. ಫಸ್ಟ್ ಪ್ಯಾರಾಗ್ರಾಫನ್ನು ಅಧ್ಯಯನ ಮಾಡ್ತಾ ಇದ್ದೇವೆ ಸ್ನೇಹಿತರೆ. ಈಗ ದ ಥಾಟ್ ಕೇಮ್ ಟು ಅ ಸರ್ಟನ್ ಕಿಂಗ್ ದ್ಯಾಟ್ ಹಿ ವುಡ್ ನೆವರ್ ಫೇಲ್ ಇಫ್ ಹಿ ನ್ಯೂ 3 ಥಿಂಗ್ಸ್. ದ ಥಾಟ್ ಅಂದರೆ ಒಂದು ಆಲೋಚನೆ ಅಥವಾ ಒಂದು ವಿಚಾರ ಬಂತು. ಟು ದ ಅ ಸರ್ಟನ್ ಕಿಂಗ್, ಒಬ್ಬ ಖಚಿತವಾಗಿರ್ತಕ್ಕಂತಹ ರಾಜನಿಗೆ ಒಂದು ಆಲೋಚನೆ ಬಂತು. ಆ ಆಲೋಚನೆ ಏನು ಅಂತಂದರೆ ಹಿ ಕುಡ್ ನೆವರ್ ಫೇಲ್ ಇಫ್ ಹಿ ನ್ಯೂ 3 ಥಿಂಗ್ಸ್. ಅವನು ಎಂದಿಗೂ ವಿಫಲನಾಗುವುದಿಲ್ಲ. ಇಫ್ ಹಿ ನ್ಯೂ 3 ಥಿಂಗ್ಸ್. ಈ 3 ವಿಚಾರಗಳನ್ನು ಆತ ತಿಳಿದುಕೊಂಡರೆ ಅವನೆಂದಿಗೂ ತನ್ನ ಜೀವನದಲ್ಲಿ ಫೇಲ್ ಅಥವಾ ವಿಫಲನಾಗುವುದಿಲ್ಲ. ಹಾಗಾದರೆ ಆ 3 ಪ್ರಶ್ನೆಗಳನ್ನು ಇಲ್ಲಿ ಕೊಡಲಾಗಿದೆ. 1ನೇ ಪ್ರಶ್ನೆ ಈ ರೀತಿಯಾಗಿದೆ. ವಾಟ್ ಈಸ್ ದ ರೈಟ್ ಟೈಮ್ ಟು ಬಿಗಿನ್ ಸಮಥಿಂಗ್. ಯಾವುದು ಸರಿಯಾದ ವೇಳೆ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂತಹ ಕೆಲಸವನ್ನು ಆರಂಭಿಸಲು. ಆಮೇಲೆ 2ನೇ ಪ್ರಶ್ನೆ ಈ ರೀತಿಯಾಗಿದೆ. ಹೂ ಶುಡ್ ಅ ಕಿಂಗ್ ಲಿಸನ್ ಟು. ಯಾರನ್ನು ಅತ್ಯಂತ ಮಹತ್ವವುಳ್ಳ ವ್ಯಕ್ತಿ ಎಂದು ಇಲ್ಲಿ ರಾಜ ಪರಿಗಣಿಸಬೇಕು. ಆಮೇಲೆ 3ನೆಯ ಪ್ರಶ್ನೆ ಈ ರೀತಿಯಾಗಿದೆ. ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಅ ಕಿಂಗ್ ಟು ಡೂ. ಒಬ್ಬ ರಾಜನು ಮಾಡಲೇಬೇಕಾಗಿರ್ತಕ್ಕಂತಹ ಒಂದು ಅತ್ಯಂತ ಪ್ರಮುಖ ಮತ್ತು ಮಹತ್ವಪೂರ್ಣ ಕೆಲಸ ಯಾವುದು? ಈ 3 ಪ್ರಶ್ನೆಗಳಿಗೆ ಉತ್ತರ ದೊರಕಿದರೆ ಆತ ಜೀವನದಲ್ಲಿ ಎಂದೂ ವಿಫಲನಾಗುವುದಿಲ್ಲ. ಹಾಗಾದರೆ ಮುಂದುವರಿಯೋಣ. ದ ಕಿಂಗ್ ದೇರ್ಫೋರ್. ರಾಜ ಆದ್ದರಿಂದಾಗಿ ಸೆಂಟ್ ಮೆಸೆಂಜರ್ಸ್. ಅವನು ಈಗ ಏನು ಮಾಡ್ತಾ ಇದ್ದಾನೆ?
ಕೆಲವು ಸಂದೇಶಕಾರರನ್ನು ಕಳುಹಿಸಿದ. ಥ್ರೂಔಟ್ ಹೀಸ್ ಕಿಂಗ್ಡಮ್, ಅವನ ರಾಜ್ಯದ ತುಂಬೆಲ್ಲ ಏನು ಮಾಡ್ತಾನಂತಂದರೆ ಆತ ತನ್ನ ಒಂದು ಸಂದೇಶಕಾರನನ್ನು ಕಳಿಸಿದ. ಪ್ರಾಮಿಸಿಂಗ್ ಅ ಲಾರ್ಜ್ ಸಮ್ ಟು ಎನಿ ಒನ್ ಹೂ ವುಡ್ ಆನ್ಸರ್ ದೀಸ್ 3 ಕ್ವಶನ್ಸ್, ಮತ್ತು ಒಂದು ದೊಡ್ಡ ಮೊತ್ತದ ಹಣವನ್ನು ಕೊಡುತ್ತೇನೆಂದು ಆತ ಒಂದು ವಾಕ್ಯವನ್ನು ಅಥವಾ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದಾನೆ. ಮತ್ತು ಯಾರು ಸರಿಯಾಗಿ ಉತ್ತರವನ್ನು ಕೊಡ್ತಾರೋ ಅವರಿಗೆ ಆ ಹಣವನ್ನು ಕೊಡಲಾಗುತ್ತದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಪ್ರಾಮಿಸಿಂಗ್ ಅ ಲಾರ್ಜ್ ಸಮ್ ಅಂದರೆ ಇಲ್ಲಿ ಒಂದು ವಾಗ್ದಾನ ಮಾಡಿದ್ದಾನೆ ರಾಜ, ಒಂದು ದೊಡ್ಡ ಮೊತ್ತದ ಹಣವನ್ನು ಕೊಡ್ತೇನೆ, ಯಾರು ಸರಿಯಾದ ಉತ್ತರವನ್ನು ಕೊಡ್ತೀನಿ ಈ 3 ಪ್ರಶ್ನೆಗಳಿಗೆ ಅಂತ ಹೇಳಿದ್ದಾನೆ. ಆಮೇಲೆ ಈ ಒಂದು ಸಂದೇಶ ಏನಾಗುತ್ತೆ, ಇಡೀ ರಾಜ್ಯದ ತುಂಬ ಎಲ್ಲ ಬಿತ್ತರವಾಗುತ್ತೆ. ಆವಾಗ ಮೆನಿ ವೈಸ್ ಮೆನ್, ಬಹಳ ಜನ ಬುದ್ಧಿವಂತ ಮನುಷ್ಯರು ಕೇಮ್ ಟು ಕಿಂಗ್, ರಾಜನ ಹತ್ರ ಬಂದರು. ಬಟ್ ದೇ ಆಲ್ ಆನ್ಸರ್ಡ್ ಹೀಸ್ ಕ್ವಶನ್ಸ್ ಡಿಫ್ರೆಂಟ್ಲಿ, ಬಂದಿರತಕ್ಕಂಥ ಎಲ್ಲ ಬುದ್ಧಿವಂತ ವ್ಯಕ್ತಿಗಳು ಏನು ಮಾಡ್ತಾರೆ, ವಿಧವಾಗಿರ್ತಕ್ಕಂತಹ ಉತ್ತರಗಳನ್ನು ಕೊಡ್ತಾರೆ. ಹಾಗೆ ಈಗ 2ನೇ ಪ್ಯಾರಾಗ್ರಾಫನ್ನು ಅಧ್ಯಯನ ಮಾಡೋಣ. ಇನ್ ರಿಪ್ಲೈ ಟು ದ ಫಸ್ಟ್ ಕ್ವಶನ್, ಮೊದಲನೆಯ ಪ್ರಶ್ನೆಗೆ ಉತ್ತರವಾಗಿ, ಈಗಾಗಲೇ ಮೊದಲನೇ ಪ್ರಶ್ನೆ ಯಾವುದಂತ ನಿಮಗೆ ಗೊತ್ತಿದೆ. ವಾಟ್ ಈಸ್ ದ ರೈಟ್ ಟೈಮ್ ಟು ಬಿಗಿನ್ ಸಮಥಿಂಗ್, ಯಾವುದಾದರೂ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಕೆಲಸವನ್ನು ಆರಂಭಿಸಲು ಸೂಕ್ತವಾದ ಸಮಯ ಯಾವುದು ಅಂತಕ್ಕಂಥ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಈ ರೀತಿಯಾಗಿರ್ತಕ್ಕಂಥ ಉತ್ತರಗಳನ್ನು ಇಲ್ಲಿ ವೈಸ್ ಮೆನ್ ಕೊಡ್ತಾ ಇದ್ದಾರೆ. ಇನ್ ರಿಪ್ಲೈ ಟು ದ ಫಸ್ಟ್ ಕ್ವಶನ್ ಸಮ್ ಸೇಡ್, ಕೆಲವು ಜನ ಹೇಳಿದರು, ದ ಕಿಂಗ್ ಮಸ್ಟ್ ಪ್ರಿಪೇರ್ ಅ ಟೈಮ್ ಟೇಬಲ್, ಒಬ್ಬ ರಾಜ ಏನು ಮಾಡಬೇಕು, ಒಂದು ಟೈಮ್ ಟೇಬಲನ್ನು ವೇಳಾಪತ್ರಿಕೆಯನ್ನು ಆತ ಸಿದ್ಧಪಡಿಸಬೇಕು. ಆ್ಯಂಡ್ ನಂತರ ದೆನ್ ಫಾಲೋ ಇಟ್ ಸ್ಟ್ರಿಕ್ಟ್ಲಿ, ಅದನ್ನು ಚಾಚು ತಪ್ಪದೆ ಪಾಲಿಸಬೇಕು ಎಂಬ ಒಂದು ಸಲಹೆಯನ್ನು ಮೊದಲನೇ ಪ್ರಶ್ನೆಗೆ ಉತ್ತರವಾಗಿ ಕೊಡ್ತಾ ಇದ್ದಾರೆ. ಆದರ್ ಸೇಡ್, ಇನ್ನುಳಿದವರು ಹೇಳಿದರು, ಇನ್ನುಳಿದ ಬುದ್ಧಿವಂತ ವ್ಯಕ್ತಿಗಳು ಜಾಣರು ಹೇಳ್ತಾ ಇದ್ದಾರೆ ದ್ಯಾಟ್ ಇಟ್ ವಾಸ್ ಇಂಪಾಸಿಬಲ್, ಅದು ಸಾಧ್ಯವಿಲ್ಲ. ಟು ಡಿಸೈಡ್ ಇನ್ ಅಡ್ವಾನ್ಸ್, ಮುಂಚಿತವಾಗಿ ಯಾವುದು ಉತ್ತಮ ಸಮಯ ಅಂತ ಹೇಳೋದಕ್ಕೆ, ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ದ ರೈಟ್ ಟೈಮ್ ಫಾರ್ ಡೂಯಿಂಗ್ ಸಮಥಿಂಗ್, ಯಾವುದಾದ್ರೂ ಒಂದು ಸರಿಯಾದ ಸಮಯ ಕೆಲಸ ಆರಂಭ ಮಾಡಲಿಕ್ಕೆ ಅದನ್ನು ಹೇಳೋದು ಅಸಾಧ್ಯ. ಇನ್ನು ಅಡ್ವಾನ್ಸ್ ಅಂತಂದರೆ ಮುಂಚಿತವಾಗಿ ಹೇಳೋದು ಅಸಾಧ್ಯ ಅಂತ ಹೇಳಿ ಇನ್ನು ಕೆಲವರು ಹೇಳ್ತಾರೆ. ದ ಕಿಂಗ್ ಶುಡ್ ಡೂ ವಾಟ್ ಎವರ್ ಸೀಮ್ಡ್ ನೆಸಸರಿ ಆ್ಯಟ್ ದಟ್ ಟೈಮ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ ಒಂದು ಸಮಯದಲ್ಲಿ ಯಾವುದು ಅವಶ್ಯಕ ಅನ್ನಿಸ್ತದೆ ಆ ಕೆಲಸವನ್ನು ರಾಜ ಮಾಡಬೇಕು ಅಂತೇಳಿ ಇನ್ನೊಂದು ಗುಂಪಿನ ಬುದ್ಧಿವಂತರು ಹೇಳ್ತಾರೆ. ಯಟ್ ಅದರ್ ಸೈಡ್, ಇನ್ನೊಂದು ಗುಂಪಿನವರಿದ್ದಾರೆ, ಅವರು ಸಹಿತ ಉತ್ತರ ಕೊಡ್ತಾ ಇದ್ದಾರೆ. ಸೆಡ್ ದ್ಯಾಟ್ ದ ಕಿಂಗ್ ನೀಡೆಡ್ ಅ ಕೌನ್ಸಿಲ್ ಆಫ್ ವೈಸ್ ಮ್ಯಾನ್, ಮತ್ತು ರಾಜನಿಗೆ ಒಂದು ಸಮಿತಿಯ ಅವಶ್ಯಕತೆ ಇದೆ, ಒಂದು ಅಗತ್ಯತೆ ಇದೆ, ಆ ಒಂದು ಸಮಿತಿಯನ್ನು ಅವರು ರಚಿಸಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ದ ಕಿಂಗ್ ನೀಡೆಡ್ ಅ ಕೌನ್ಸಿಲ್ ಆಫ್ ವೈಸ್ ಮ್ಯಾನ್ ಹೂ ವುಡ್ ಹೆಲ್ಪ್ ಹಿಮ್ ಆ್ಯಕ್ಟ್ ಆಟ್ ಅ ಪ್ರಾಪರ್ ಟೈಮ್, ಅವರು ಸರಿಯಾದ ಸಮಯಕ್ಕೆ ಯಾವ ಕೆಲಸ ಮಾಡಬೇಕು ಅನ್ನೋದನ್ನು ರಾಜನಿಗೆ ಸಲಹೆ ಕೊಡ್ತಾರೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಆದರೆ, ದೆನ್ ನಂತರ, ಅದರ್ ಸೈಡ್ ಇನ್ನುಳಿದವರು ಹೇಳ್ತಾ ಇದ್ದಾರೆ ದ್ಯಾಟ್ ಏನಂತಂದರೆ ದೇರ್ ವೇರ್ ಸಮ್ ಥಿಂಗ್ಸ್ ವಿಚ್ ಕುಡ್ ಬಿ ಅರ್ಜೆಂಟ್, ಯಾವುದು ಅವಸರವಾಗಿ ಮಾಡಬೇಕಾಗಿದೆ ಆ ಕೆಲಸವನ್ನು ಮಾಡಬೇಕು ಅಂತ ಇನ್ನೊಂದು ಗುಂಪಿನವರು ಉತ್ತರವನ್ನು ಕೊಟ್ಟರು. ದೀಸ್ ಥಿಂಗ್ಸ್ ಕುಡ್ ನಾಟ್ ವೇಟ್ ಫಾರ್ ದ ಡಿಸಿಷನ್ ಆಫ್ ದ ಕೌನ್ಸಿಲ್. ಇನ್ ಆರ್ಡರ್ ಟು ಡಿಸೈಡ್ ದ ರೈಟ್ ಟೈಮ್ ಫಾರ್ ಡೂಯಿಂಗ್ ಸಮಥಿಂಗ್ ಇಟ್ ಈಸ್ ನೆಸಸರಿ ಟು ಲುಕ್ ಇನ್ ಟು ದ ಫ್ಯೂಚರ್. ಇಲ್ಲಿ ಇನ್ನೊಂದು ಗುಂಪಿನವರು ಈ ರೀತಿಯಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ. 1ನೇ ಪ್ರಶ್ನೆಗೆ ದೀಸ್ ಥಿಂಗ್ ಕುಡ್ ನಾಟ್ ವೇಟ್ ಫಾರ್ ದ ಡಿಸಿಷನ್ ಆಫ್ ಕೌನ್ಸಿಲ್, ಕೆಲವೊಂದಿಷ್ಟು ವಿಚಾರಗಳು ಸಮಿತಿ ನಿರ್ಧಾರ ತೆಗೆದುಕೊಳ್ಳುವವರೆಗೂ ಕಾಯುವಷ್ಟು ಸಮಯ ಇರುವುದಿಲ್ಲ. ಇನ್ ಆರ್ಡರ್ ಟು ಡಿಸೈಡ್, ಅದನ್ನು ಕ್ರಮವಾಗಿ ನಾವು ನಿರ್ಧಾರ ಮಾಡಬೇಕಾದ್ರೆ ದ ರೈಟ್ ಟೈಮ್ ಫಾರ್ ಡೂಯಿಂಗ್ ಸಮಥಿಂಗ್, ಯಾವುದು ಸರಿಯಾದ ಸಮಯ ಒಂದು ಕೆಲಸವನ್ನು ಆರಂಭ ಮಾಡಲಿಕ್ಕೆ ಅಂತಂದರೆ ಇಟ್ ಈಸ್ ನೆಸಸರಿ ಟು ಲುಕ್ ಇನ್ ಟು ದ ಫ್ಯೂಚರ್. ಹಾಗಾದರೆ ನಾವೇನು ಮಾಡಬೇಕಾಗತ್ತೆ, ನಾವು ಭವಿಷ್ಯದ ಕಡೆಗೆ ಅವಶ್ಯವಾಗಿ ನೋಡಬೇಕಾಗತ್ತೆ. ಆ್ಯಂಡ್ ಒನ್ಲಿ ಮೆಜಿಷಿಯನ್ಸ್ ಕುಡ್ ಡೂ ದ್ಯಾಟ್, ಅದನ್ನು ಯಾರು ಮಾಡಬಲ್ಲರು ಅಂತಂದರೆ ಈ ಮಾಂತ್ರಿಕರು ಮಾತ್ರ ಮಾಡಬಲ್ಲರು. ಆ್ಯಂಡ್ ಒನ್ಲಿ ಮೆಜಿಷಿಯನ್ ಕುಡ್ ಡೂ ದ್ಯಾಟ್. ದ ಕಿಂಗ್ ದೇರ್ ಫೋರ್ ವುಡ್ ಹ್ಯಾವ್ ಗೋ ಟು ದ ಮೆಜಿಷಿಯನ್, ಹಾಗಾದರೆ ರಾಜ ಏನು ಮಾಡಬೇಕು,
ಇಲ್ಲಿ ರಾಜ ಏನು ಮಾಡಬೇಕು ಅಂತಂದರೆ ಮೆಜಿಷಿಯನ್ ಹತ್ರ ಹೋಗಬೇಕು ಅಂಥೇಳಿ. ಎಲ್ಲಿ ಹೋಗಬೇಕು? ಮೆಜಿಷಿಯನ್ ಹತ್ರ ಹೋದರೆ ಅವನಿಗೆ ಉತ್ತರ ಸಿಗ್ಬೋದು ಅಂಥೇಳಿ ಇನ್ನೊಂದು ಗುಂಪಿನವರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಇನ್ ದೇರ್ ಆನ್ಸರ್ ಟು ದ ಸೆಕೆಂಡ್ ಕ್ವಶನ್, ಇನ್ನು ಒಂದನೇ ಪ್ರಶ್ನೆಗೆ ಉತ್ತರವನ್ನು ಎಲ್ಲ ವೈಸ್ ಮ್ಯಾನ್ಗಳು ಗುಂಪಾಗಿ ಬಂದಿರತಕ್ಕಂತಹ ವೈಸ್ ಮ್ಯಾನ್ಗಳು ಉತ್ತರ ಕೊಟ್ಟರೆ, ಈಗ ಎರಡನೇ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಎರಡನೇ ಪ್ರಶ್ನೆ ಯಾವುದು ಅಂತ ನಿಮ್ಗೆ ಗೊತ್ತಿರಬೇಕು. ಹೂ ಶುಡ್ ಅ ಕಿಂಗ್ ಲಿಸನ್ ಟು ಅಂತಂದರೆ ಯಾರನ್ನು ಅತ್ಯಂತ ಮಹತ್ವ ವ್ಯಕ್ತಿ ಎಂದು ರಾಜ ಪರಿಗಣಿಸಬೇಕು ಎಂಬ ಪ್ರಶ್ನೆಗೆ ಈ ರೀತಿಯಾಗಿ ಅವರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಇನ್ ದೇರ್ ಆನ್ಸರ್ ಟು ದ ಸೆಕೆಂಡ್ ಕ್ವಶನ್, ಅವರ ಒಂದು ಎರಡನೇ ಪ್ರಶ್ನೆಗೆ ಉತ್ತರಗಳು ಈ ರೀತಿಯಾಗಿದ್ವು. ಸಮ್ ಸೆಡ್, ಕೆಲವರು ಹೇಳಿದರು, ದ್ಯಾಟ್ ದ ಪೀಪಲ್ ಮೋಸ್ಟ್ ನೆಸಸರಿ ಟು ದ ಕಿಂಗ್ ವೇರ್ ಹೀಸ್ ಕೌನ್ಸಿಲರ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಸಮಿತಿಯ ಸದಸ್ಯರಿದ್ದಾರಲ್ಲ, ಈ ಒಂದು ಸಮಿತಿ ಇರುತ್ತೆ ರಾಜನ ಸಮಿತಿಯಲ್ಲಿರ್ತಕ್ಕಂಥ ಸದಸ್ಯರು ಭಾಳಷ್ಟು ಅವಶ್ಯಕವಾಗಿರ್ತಕ್ಕಂಥವ್ರು ಅಂಥೇಳಿ ಕೆಲವು ಜನ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ, ಇನ್ನು ಕೆಲವು ಜನ ಹೇಳ್ತಾರೆ ಪ್ರಿಸ್ಟ್ ಅಂತಂದರೆ ರಾಜ ಪುರೋಹಿತರು ಭಾಳ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ, ಅವರು ಒಬ್ಬ ಮಹತ್ವಪೂರ್ಣ ವ್ಯಕ್ತಿ ಅಂಥೇಳಿ ಪರಿಗಣಿಸಬೇಕು ಅಂಥೇಳಿ ಇನ್ನು ಕೆಲವು ಜನ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಟು ದ ಕಿಂಗ್ ವೇರ್ ಹೀಸ್ ಕೌನ್ಸಿಲರ್ಸ್ ಆ್ಯಂಡ್ ಅದರ್ಸ್ ಸೇಡ್ ಪ್ರಿಸ್ಟ್ಸ್ ಆ್ಯಂಡ್ ಪೇ ಅದರ್ಸ್ ಚೂಸ್ ಡಾಕ್ಟರ್. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಡಾಕ್ಟರ್ಸ್, ವೈದ್ಯರು ಭಾಳ ಅತ್ಯಂತ ಮಹತ್ವಪೂರ್ಣವಂಥ ವ್ಯಕ್ತಿ ರಾಜನಿಗೆ ಅಂಥೇಳಿ ಪರಿಗಣಿಸಬೇಕು ಅಂತ ಅವ್ರು ಹೇಳ್ತಾರೆ. ಆ್ಯಂಡ್ ಎಟ್ ಅಂದರೆ ಇನ್ನು ಉಳಿದವ್ರು ಹೇಳ್ತಾರೆ ಅದರ್ ಸೇಡ್ ದ್ಯಾಟ್ ಹೀ ಸೋಲ್ಜರ್ಸ್ ವೇರ್ ದ ಮೋಸ್ಟ್ ನೆಸಸರಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ರಾಜನಿಗೆ ಮುಖ್ಯವಾಗಿ ಯಾವ ಮಹತ್ವಪೂರ್ಣವಂಥ ವ್ಯಕ್ತಿ ಅಂತಂದರೆ ಸೋಲ್ಜರ್ಸ್ ಅಂದರೆ ಸೈನಿಕರು ಅತ್ಯಂತ ಮಹತ್ವವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳನ್ನೆಂದು ಇವರು ಪರಿಗಣಿಸಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಇನ್ನು ಮೂರನೇ ಪ್ರಶ್ನೆ ನೋಡೋಣ. ಹಾಗಾದರೆ ನಾವು ಇಲ್ಲಿ ಎರಡನೆಯ ಪ್ರಶ್ನೆಗೆ ಉತ್ತರಗಳನ್ನು ಕೇಳಿದ್ವಿ. ಕೆಲವು ಜನ ಏನು ಹೇಳ್ತಾರೆ ಅಂತಂದರೆ ಇಲ್ಲಿ ಭಾಳಷ್ಟು ಕೌನ್ಸಿಲರ್ಸ್, ಸಮಿತಿಯ ಸದಸ್ಯರುಗಳು ಭಾಳ ಪ್ರಮುಖವಾದ ವ್ಯಕ್ತಿಗಳಂತೇಳಿ ಪರಿಗಣಿಸಬೇಕಂತೇಳಿ, ಇನ್ನು ಕೆಲವರು ವೈದ್ಯರು ಅಂತ ಹೇಳಿದರು, ಇನ್ನು ಕೆಲವೊಂದಿಷ್ಟು ಜನ ರಾಜ್ಯ ಪುರೋಹಿತರು ಅಂತ ಹೇಳಿದರು, ಇನ್ನು ಕೆಲವೊಂದು ಜನ ವೈದ್ಯರು ಅಂತ ಹೇಳಿದರು, ಇನ್ನು ಕೆಲವರು ಸೋಲ್ಜರ್ಸ್ ಅಂದರೆ ಸೈನಿಕರು ಅಂತ ಹೇಳಿದರು. ಹಾಗಾದರೆ ಮೂರನೇ ಪ್ರಶ್ನೆಗೆ ಯಾವ ರೀತಿಯಾದ ಉತ್ತರವನ್ನು ಕೊಡ್ತಾರೆ ನೋಡೋಣ. ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಅ ಕಿಂಗ್ ಟು ಡೂ? ಒಬ್ಬ ರಾಜನು ಮಾಡಲೇಬೇಕಾಗಿರ್ತಕ್ಕಂತಹ ಅತಿ ಮಹತ್ವಪೂರ್ಣವಾಗಿರ್ತಕ್ಕಂತಹ ಒಂದು ಕೆಲಸ ಯಾವುದು ಅಂತೇಳಿ ಮೂರನೇ ಪ್ರಶ್ನೆ ಇದೆ. ಆ ಮೂರನೇ ಪ್ರಶ್ನೆಗೆ ಈ ರೀತಿಯಾಗಿ ಉತ್ತರವನ್ನು ಅವರು ಕೊಡ್ತಾ ಇದ್ದಾರೆ. ಟು ದ ಥರ್ಡ್ ಕ್ವಶನ್, ಸಮ್ ಸೇಡ್ ಅಟ್ಯಾಕ್ ಅಂದರೆ ರಾಜನು ಇಲ್ಲಿ ಮಾಡಲೇಬೇಕಂತ ಕೆಲಸ, ಅತ್ಯಂತ ಮಹತ್ವದ ಕೆಲಸ ಯಾವುದು ಅಂತಂದಾಗ ಇಲ್ಲಿ ಕೆಲವು ಜನ ಜ್ಞಾನಿಗಳು ಅಥವಾ ಕೆಲವೊಂದು ಜನ ಪಂಡಿತರು ಏನು ಮಾಡ್ತಾ ಇದ್ದಾರೆ, ಅಟ್ಯಾಕ್ ಅಂತ ಹೇಳ್ತಾ ಇದ್ದಾರೆ. ಅದರ್ಸ್ ಚೂಸ್ ಫೈಟ್, ಇನ್ನೊಂದು ಕೆಲವು ಜನ ಹೇಳ್ತಾ ಇದ್ದಾರೆ ಫೈಟ್, ಹೋರಾಟ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಯೆಟ್ ಅದರ್ಸ್ ರಿಲಿಜಿಯಸ್ ವರ್ಶಿಪ್, ಇನ್ನು ಕೆಲವು ಜನ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಧಾರ್ಮಿಕ ಕೆಲಸಗಳನ್ನ, ಪೂಜಾ ಕೆಲಸಗಳನ್ನ ಮಾಡಬೇಕು ಅಂಥೇಳಿ ಕೆಲವು ಜನ ಹೇಳಿದರು. ಈಗ ಏನಾಗುತ್ತೆ ಮುಂದೆ ಅಂತ ನೋಡೋಣ. ಈ ಒಂದು ಉತ್ತರಗಳನ್ನು ರಾಜ ಆಕ್ಸೆಪ್ಟ್ ಮಾಡ್ತಾನ, ಸ್ವೀಕರಿಸ್ತಾನ ಅನ್ನೋದನ್ನು ಮುಂದೆ ಹೇಳ್ತಾ ಇದ್ದಾರೆ. ಆ್ಯಸ್ ದ ಆನ್ಸರ್ಸ್ ಟು ಹೀಸ್ ಕ್ವಶನ್ಸ್ ವೇರ್ ಸೋ ಡಿಫ್ರೆಂಟ್, ಆನ್ಸರ್ಸ್ ಕೊಟ್ಟಿರ್ತಕ್ಕಂತಹ ಉತ್ತರಗಳು ಅವನ ಪ್ರಶ್ನೆಗೆ, ಆ ಮೂರು ಪ್ರಶ್ನೆಗೆ ಕೊಟ್ಟಿರ್ತಕ್ಕಂಥ ಉತ್ತರಗಳು ವೇರ್ ಸೋ ಡಿಫ್ರೆಂಟ್, ಅವು ಭಾಳಷ್ಟು ಭಿನ್ನವಾಗಿದ್ದವು. ದ ಕಿಂಗ್ ವಾಸ್ ನಾಟ್ ಸ್ಯಾಟಿಸ್ಫೈಡ್, ಈ ಒಂದು ಉತ್ತರಗಳಿಂದ ರಾಜನಿಗೆ ಸಂತೃಪ್ತಿ ಆಗಲಿಲ್ಲ. ಹೀ ಡಿಸೈಡೆಡ್ ಟು ಸೀಕ್ ದ ಅಡ್ವೈಸ್ ಆಫ್ ಅ ಸರ್ಟನ್ ಹರ್ಮಿಟ್, ಈಗೇನು ಮಾಡ್ತಾನೆ ರಾಜ ಅಂತಂದರೆ ಹೀ ಡಿಸೈಡೆಡ್, ಆತ ನಿರ್ಧಾರ ಮಾಡ್ತಾ ಇದ್ದಾನೆ, ಟು ಸೀಕ್ ದ ಅಡ್ವೈಸ್ ಆಫ್ ಅ ಸರ್ಟನ್ ಹರ್ಮಿಟ್, ಇಲ್ಲಿ ಆತ ಒಂದು ನಿರ್ಧಾರ ಮಾಡಿದ ಏನಂತಂದರೆ ಟು ಸೀಕ್ ದ ಅಡ್ವೈಸ್, ಇಲ್ಲಿ ಉಪದೇಶವನ್ನು ಪಡಿಬೇಕು ಅಂಥೇಳಿ, ಆಫ್ ಅ ಸರ್ಟನ್ ಹರ್ಮಿಟ್. ಸರ್ಟನ್ ಅಂದರೆ ಒಬ್ಬ ವ್ಯಕ್ತಿಯ ಒಬ್ಬ ಖಚಿತವಾಗಿರ್ತಕ್ಕಂಥ ಒಬ್ಬ ಹರ್ಮಿಟ್ ಇದ್ದಾನೆ, ಒಬ್ಬ ಸನ್ಯಾಸಿ ಇದ್ದಾನೆ, ಅವನಿಂದ ಉಪದೇಶವನ್ನು ಪಡಿಬೇಕು ಅಂತ ನಿರ್ಧಾರ ಮಾಡಿದ. ಹೂ ವಾಸ್ ವೈಡ್ಲಿ ನೋನ್ ಫಾರ್ ಹೀಸ್ ವಿಸ್ಡಮ್, ಆ ಒಬ್ಬ ವ್ಯಕ್ತಿ ಏನು ಹರ್ಮಿಟ್ ಇದ್ದಾನೆ ಆತ ವ್ಯಾಪಕವಾಗಿ ಪರಿಚಿತವಾಗಿದ್ದಾನೆ ತನ್ನ ಒಂದು ಬುದ್ಧಿವಂತಿಕೆಯಿಂದ. ಹೂ ವಾಸ್ ವೈಡ್ಲಿ ನೋನ್ ಫಾರ್ ಹೀಸ್ ವಿಸ್ಡಮ್. ದ ಕಿಂಗ್ ಪುಟ್ ಆನ್ ಆರ್ಡಿನರಿ ಕ್ಲಾತ್ಸ್, ಈಗ ಏನು ಮಾಡ್ತಾನೆ ಹರ್ಮಿಟ್ ಹತ್ರ ಹೋಗ್ತಿರ್ಬೇಕಾದ್ರೆ ರಾಜ ಏನು ಮಾಡ್ತಾನೆ ಅಂದರೆ ಪುಟ್ ಆನ್ ಅಂದರೆ ಧರಿಸೋದು ಅಂತ ಅರ್ಥ ಆಗುತ್ತೆ. ದ ಕಿಂಗ್ ಪುಟ್ ಆನ್ ಆರ್ಡಿನರಿ ಕ್ಲಾತ್ಸ್ ಆ್ಯಂಡ್ ವೆಂಟ್ ಟು ಮೀಟ್ ದ ಹರ್ಮಿಟ್, ಈಗ ಹರ್ಮಿಟ್ನನ್ನು ಭೇಟಿ ಆಗಲಿಕ್ಕೆ ಏನು ಮಾಡ್ತಾ ಇದ್ದಾನೆ ರಾಜ ಹೋಗ್ತಾ ಇದ್ದಾನೆ. ಬಿಫೋರ್ ಹಿ ರೀಚ್ ದ ಹರ್ಮಿಸ್ ಹಟ್, ಆತ ಆ ಹರ್ಮಿಟ್ನ ಒಂದು ಕುಟೀರ ಅಥವಾ ಗುಡಿಸಲನ್ನು ಮುಟ್ಟುವಕ್ಕಿಂತ ಮುಂಚೆ ಅವೇನು ಮಾಡ್ತಾನೆ ಅಂತಂದರೆ ದ ಕಿಂಗ್ ಲೆಫ್ಟ್ ಹೀಸ್ ಹಾರ್ಸ್, ಆ ಒಬ್ಬ ರಾಜ ತನ್ನ ಕುದುರೆಗಳನ್ನು ದೂರದಲ್ಲೇ ಬಿಟ್ಟು ವಿತ್ ಹೀಸ್ ಬಾಡಿಗಾರ್ಡ್, ಅವನ ಒಂದು ಅಂಗರಕ್ಷಕನ ಬಳಿಯೇ ಬಿಟ್ಟು ಹೋಗಿಬಿಡ್ತಾನೆ. ಆ್ಯಂಡ್ ವೆಂಟ್ ಅಲೋನ್ ಅಂದರೆ ಒಬ್ಬಂಟಿಯಾಗಿ ಹೋಗಿಬಿಡ್ತಾನೆ. ಮುಂದೆ ಏನಾಗುತ್ತೆ ಅಂತ ಹೇಳಿ ನೋಡೋಣ. ಆ್ಯಸ್ ದ ಕಿಂಗ್
ಕೇಮ್ ನಿಯರ್ ದ ಹರ್ಮಿಟ್ಸ್ ಹಟ್, ಯಾವಾಗ ರಾಜ ಹರ್ಮಿಟ್ನ ಒಂದು ಕುಟೀರದ ಸಮೀಪದಲ್ಲಿ ಬರ್ತಾನೆ, ಹಿ ಸಾ ದ ಹರ್ಮಿಟ್ ಡಿಗ್ಗಿಂಗ್ ಇನ್ ದ ಗ್ರೌಂಡ್ ಇನ್ ಫ್ರಂಟ್ ಆಫ್ ಹೀಸ್ ಹಟ್, ಆ ಒಂದು ಸಮಯದಲ್ಲಿ ಹರ್ಮಿಟ್ ಏನು ಮಾಡ್ತಾ ಇರ್ತಾನೆ, ಸನ್ಯಾಸಿ ಏನು ಕೆಲಸ ಮಾಡ್ತಾ ಇರ್ತಾನೆ ಅಂತಂದರೆ, ಹಿ ಸಾ ದ ಹರ್ಮಿಟ್ ಡಿಗ್ಗಿಂಗ್ ದ ಗ್ರೌಂಡ್, ಆತ ನೆಲವನ್ನು ಅಗಿತಾ ಇರ್ತಾನೆ, ಇನ್ ಫ್ರಂಟ್ ಆಫ್ ಹೀಸ್ ಹಟ್, ಆತನ ಒಂದು ಕುಟೀರದ ಒಂದು ಮುಂದ್ಗಡೆ ಒಂದು ಭೂಮಿಯನ್ನು ಅಗಿತಾ ಇರ್ತಾನೆ. ಹಿ ಗ್ರೀಟೆಡ್ ದ ಕಿಂಗ್ ಆ್ಯಂಡ್ ಕಂಟಿನ್ಯೂಡ್ ಡಿಗ್ಗಿಂಗ್, ಮತ್ತೇನು ಮಾಡ್ತಾನೆ, ರಾಜನನ್ನು ನೋಡಿಬಿಟ್ಟು ಆತನಿಗೆ ನಮಸ್ಕರಿಸ್ತಾನೆ ಮತ್ತು ತನ್ನ ಕೆಲಸವನ್ನು ಮುಂದುವರಿಸ್ತಾನೆ, ಅದು ಅಗಿಯುವಂಥ ಕೆಲಸವನ್ನು. ದ ಕಿಂಗ್ ವೆಂಟ್ ಅಪ್ ಟು ದ ಹರ್ಮಿಟ್ ಆ್ಯಂಡ್ ಸೇಡ್, ರಾಜ ಏನು ಮಾಡ್ತಾನೆ, ಆ ಹರ್ಮಿಟ್ನ ಹತ್ರ ಹೋಗ್ತಾನೆ. ಐ ಹ್ಯಾವ್ ಕಮ್ ಟು ಯು, ನಾನು ನಿನ್ನ ಹತ್ರ ಬಂದಿದ್ದೇನೆ, ವೈಸ್ ಹರ್ಮಿಟ್, ಬುದ್ಧಿವಂತ ಸನ್ಯಾಸಿಯೇ, ಟು ಆಸ್ಕ್ ಯು ಟು ಆನ್ಸರ್ 3 ಕ್ವಶನ್ಸ್, ಟು ಆಸ್ಕ್, ನಿನ್ನನ್ನು ಕೇಳಲು ಬಂದಿದ್ದೇನೆ. ಏನನ್ನು ಕೇಳಲಿಕ್ಕೆ ಬಂದಿದ್ದೇನೆ ಅಂತಂದರೆ, ಟು ಆನ್ಸರ್ 3 ಕ್ವಶನ್ಸ್, ಈ 3 ಪ್ರಶ್ನೆಗಳನ್ನು ಕೇಳಲಿಕ್ಕೆ ಬಂದಿದ್ದೇನೆ, ಈ 3 ಪ್ರಶ್ನೆಗಳನ್ನ ಕೇಳಿ ಉತ್ತರವನ್ನು ಪಡೀಲಿಕ್ಕೆ ಬಂದಿದ್ದೇನೆ ಅಂಥೇಳಿ ರಾಜ ಹೇಳ್ತಾನೆ. ಆ್ಯಂಡ್ ಹಿ ರಿಪೀಟೆಡ್ ದ ಕ್ವಶನ್ಸ್, ಆ 3 ಪ್ರಶ್ನೆಗಳನ್ನು ಏನು ಮಾಡ್ತಾನೆ, ಆ ಹರ್ಮಿಟ್ನ ಮುಂದ್ಗಡೆ ಹೇಳ್ತಾನೆ. ದ ಹರ್ಮಿಟ್ ಲಿಸನ್ಡ್ ದ ಕಿಂಗ್, ಆವಾಗ ಏನು ಮಾಡ್ತಾನೆ, ಹರ್ಮಿಟ್ ಏನು ಮಾಡ್ತಾನೆ ಅಂತಂದರೆ ರಾಜನ ಮಾತುಗಳನ್ನು ಆಲಿಸ್ತಾನೆ. ಬಟ್ ಆದರೆ ಡಿಡ್ ನಾಟ್ ಸ್ಪೀಕ್, ಯಾವುದರ ಬಗ್ಗೆಯೂ ಮಾತನಾಡುವುದಿಲ್ಲ. ಯು ಆರ್ ಟಯರ್ಡ್ ಸೇಡ್ ದ ಕಿಂಗ್, ರಾಜ ಹೇಳ್ತಾ ಇದ್ದಾನೆ, ನೀವು ಭಾಳಷ್ಟು ದಣಿದಿದ್ದೀರಾ ಅಂತ ಹೇಳ್ತಾ ಇದ್ದಾನೆ. ಯಾಕಂದರೆ ಆತ ಬೆಡ್ ಆಗಿತಾ ಇದ್ದಲ್ಲ, ಅದಕ್ಕೆ ನೀವು ದಣಿದಿದ್ದೀರಾ. ಸೇಡ್ ದ ಕಿಂಗ್ ಆ್ಯಂಡ್ ಲೆಟ್ ಮೀ ಟೇಕ್ ದ ಸ್ಪೇಡ್ ಆ್ಯಂಡ್ ವರ್ಕ್ ಇನ್ ಯುವರ್ ಪ್ಲೇಸ್, ಅವನು ಹೇಳ್ತಾ ಇದ್ದಾನೆ, ಲೆಟ್ ಮೀ, ನನಗೆ ಅವಕಾಶ ಕೊಡಿ ನಿಮ್ಮ ಒಂದು ಸ್ಥಳದಲ್ಲಿ ಕೆಲಸ ಮಾಡುವುದಕ್ಕೆ ಅಂತ ರಾಜ ಕೇಳಿದಾಗ ಆವಾಗ ಹರ್ಮಿಟ್ ಹೇಳ್ತಾನೆ, ಥ್ಯಾಂಕ್ಸ್, ಧನ್ಯವಾದಗಳು. ಸೇಡ್ ದ ಹರ್ಮಿಟ್ ಗಿವಿಂಗ್ ದ ಕಿಂಗ್ ಹಿ ಸ್ಪೇಡ್, ಆತನ ಒಂದು ಸಲಿಕೆ ಅಥವಾ ಗುದ್ದಲಿಯನ್ನು ಆತನ ಹತ್ರ ಕೊಡ್ತಾನೆ. ಮುಂದೆ ವ್ಯಾನ್ ದ ಕಿಂಗ್ ಹ್ಯಾಡ್ ಡಗ್ 2 ಬೆಡ್ಸ್, ಯಾವಾಗ ರಾಜ ಏನು ಮಾಡ್ತಾನೆ, 2 ಬೆಡ್ಗಳನ್ನು ಅಗಿತಾನೆ, 2 ಗಿಡಗಳನ್ನ ಒಂದು ಸಸಿಗಳನ್ನು ನೆಡುವಷ್ಟು ಜಾಗವನ್ನು ಅಗದ ನಂತರ, ವೆನ್ ದ ಕಿಂಗ್ ಹ್ಯಾಡ್ ಡಗ್ 2 ಬೆಡ್ಸ್ ಹಿ ಸ್ಟಾಪ್ಡ್ ಆ್ಯಂಡ್ ರಿಪೀಟೆಡ್, ಆತ ನಿಂತ್ಕೊಂಡು ಏನು ಮಾಡ್ತಾನೆ, ಆತನ ಪ್ರಶ್ನೆಗಳನ್ನು 3 ಪ್ರಶ್ನೆಗಳನ್ನ ಮತ್ತೆ ಮರಳಿ ಹೇಳ್ತಾನೆ, ಹಿಸ್ ಕ್ವಶನ್ಸ್. ದ ಹರ್ಮಿಟ್ ಗೇವ್ ನೋ ಆನ್ಸರ್, ಆವಾಗ ಹರ್ಮಿಟ್ ಸನ್ಯಾಸಿ ಯಾವುದೇ ಉತ್ತರವನ್ನು ಕೊಡುವುದಿಲ್ಲ. 1 hour passed, 1 ಗಂಟೆ ಕಳೆಯಿತು. ದೆನ್ ಅನದರ್, ಮತ್ತು 1 ಗಂಟೆ ಕಳೆಯಿತು. ದ ಸನ್ ವ್ಯಾನ್ ಡೌನ್ ಬಿಹೈಂಡ್ ದ ಟ್ರೀಸ್, ಈಗ ಸೂರ್ಯ ಗಿಡದ ಹಿಂದ್ಗಡೆ ಮರೆಯಾಗ್ತಾ ಇದ್ದ. ಆ್ಯಂಡ್ ಅಟ್ ಲಾಸ್ಟ್ ದ ಕಿಂಗ್ ಸ್ಟಕ್ ದ ಸ್ಪೇಡ್ ಇನ್ ಟು ದ ಗ್ರೌಂಡ್ ಆ್ಯಂಡ್ ಸೇಡ್, ಕೊನೆಗೆ ಏನು ಮಾಡ್ತಾನೆ ರಾಜ, ತನ್ನ ಒಂದು ಸ್ಪೇಡನ್ನು ಸನಿಕೆ ಅಥವಾ ಗುದ್ದಲಿಯನ್ನು ಏನು ಮಾಡ್ತಾನೆ, ಗ್ರೌಂಡಿಗೆ ಅಂಟಿಸ್ತಾನೆ. ಆ್ಯಂಡ್ ಇನ್ ಟು ದ ಗ್ರೌಂಡ್ ಆ್ಯಂಡ್ ಸೇಡ್, ಮತ್ತು ಕೇಳ್ತಾನೆ, ಐ ಕಮ್ ಟು ಯು, ನಾನು ಹತ್ರ ಬಂದಿದ್ದೇನೆ, ವೈಸ್ ಮ್ಯಾನ್, ಬುದ್ಧಿವಂತ ಮನುಷ್ಯ, ಫಾರ್ ಆನ್ಸರ್ ಮೈ ಕ್ವಶನ್ಸ್, ನನ್ನ ಒಂದು ಪ್ರಶ್ನೆಗಳಿಗೆ ಉತ್ತರಿಸು. ಇಫ್ ಯು ಕ್ಯಾನ್ ಗಿವ್ ನೋ ಆನ್ಸರ್, ನೀನು ಉತ್ತರ ಕೊಡುವುದಿಲ್ಲ ಅಂತಂದರೆ, ಟೆಲ್ ಮಿ ಸೋ, ಹಾಗೆ ಹೇಳು. ಆ್ಯಂಡ್ ಐ ವಿಲ್ ರಿಟರ್ನ್ ಹೋಮ್, ನಾನು ಮನೆಗೆ ಹಿಂತಿರುಗ್ತೇನೆ ಅಂಥೇಳಿ ರಾಜ ಹೇಳಿದಾಗ ಆವಾಗ 5ನೇ ಪ್ಯಾರಾಗ್ರಾಫ್ನಲ್ಲಿ ಏನಾಗುತ್ತೆ ನೋಡೋಣ. ಹಿಯರ್ ಕಮ್ಸ್ ಸಮ್ ಒನ್ ರನ್ನಿಂಗ್, ಇಲ್ಲಿ ಯಾರೋ ಹುಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಕಡೆಗೆ ನೋಡ್ರಿ ಅಂಥೇಳಿ ಹರ್ಮಿಟ್ ಹೇಳ್ತಾನೆ. ಹಿಯರ್ ಕಮ್ಸ್ ಸಮ್ ಒನ್ ರನ್ನಿಂಗ್, ಯಾರೋ ಹುಡ್ಕೊಂಡು ಬರ್ತಾ ಇದ್ದಾರೆ ಅಂಥೇಳಿ ಹೇಳ್ತಾನೆ. ಸೇಡ್ ದ ಹರ್ಮಿಟ್. ದ ಕಿಂಗ್ ಟರ್ನ್ ರೌಂಡ್ ಆ್ಯಂಡ್ ಸಾ ಅ ಬಿಯರ್ಡೆಡ್ ಮ್ಯಾನ್ ರನ್ನಿಂಗ್ ಟುವರ್ಡ್ಸ್ ದ್ಯಾಮ್. ದ ಕಿಂಗ್ ಟರ್ನ್, ಈಗ ರಾಜ ಏನು ಮಾಡ್ತಾನೆ, ಹೇಳಿರ್ತಕ್ಕಂಥ ಮಾತನ್ನು ಅಲ್ಲಿ ನೋಡೋ ಸಂಬಂಧ ಯಾರು ಬರ್ತಾ ಇದ್ದಾರೆ ಅಂತಕ್ಕಂಥೇಳಿ ನೋಡೋದಕ್ಕಾಗಿ ಏನು ಮಾಡ್ತಾನೆ, ತಿರುಗಿ ನೋಡ್ತಾನೆ. ಸಾ ಅ ಬಿಯರ್ಡೆಡ್ ಮ್ಯಾನ್, ಒಬ್ಬ ಮನುಷ್ಯನನ್ನು ನೋಡ್ತಾನೆ, ಆತ ಗಡ್ಡಧಾರಿ ಮನುಷ್ಯನಾಗಿದ್ದ. ರನ್ನಿಂಗ್ ಟುವರ್ಡ್ಸ್ ದೆಮ್, ಅವನು ಆ ಗಡ್ಡಧಾರಿ ಮನುಷ್ಯ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಅವ್ರ ಕಡೆಗೆ ಓಡ್ಕೊಂಡು ಬರ್ತಾ ಇದ್ದಾನೆ. ಹೀಸ್ ಹ್ಯಾಂಡ್ಸ್ ವೇರ್ ಪ್ರೆಸ್ಡ್ ಅಗೇನ್ಸ್ಟ್ ಹೀಸ್ ಸ್ಟಮಕ್, ಆತನ ಕೈಗಳೇನಾಗ್ತಾ ಇದ್ದಾವೆ ಅವನ ಒಂದು ಹೊಟ್ಟೆಗೆ ವಿರುದ್ಧವಾಗಿ ಆತ ಒತ್ತಿ ಹಿಡ್ಕೊಂಡು ಬರ್ತಾ ಇದ್ದಾನೆ. ಹೀಸ್ ಹ್ಯಾಂಡ್ಸ್ ವೇರ್ ಪ್ರೆಸ್ಡ್ ಅಗೇನ್ಸ್ಟ್ ಹೀಸ್ ಸ್ಟಮಕ್ ಫ್ರಾಮ್ ವಿಚ್ ಬ್ಲಡ್ ವಾಸ್ ಫ್ಲೋಯಿಂಗ್, ಎಲ್ಲಿಂದ ಬ್ಲಡ್ ಫ್ಲೋ ಆಗ್ತಾ ಇದೆ, ಬ್ಲಡ್ ಬರ್ತಾ ಇದೆ, ರಕ್ತಸ್ರಾವ ಆಗ್ತಾ ಇದೆ, ಅಲ್ಲಿ ಹಿಡ್ಕೊಂಡು ಬರ್ತಾ ಇದ್ದಾನೆ. ವೆನ್ ಹಿ ರಿಚ್ ದ ಕಿಂಗ್, ಯಾವಾಗ ಆತ ರಾಜನನ್ನು ತಲುಪಿದ, ಹಿ ಪೇಂಟೆಡ್ ಆ್ಯಂಡ್ ಫೆಲ್ ಟು ದ ಕಿಂಗ್, ಅವನೇನು ಮಾಡ್ತಾನೆ, ಆತ ಮೂರ್ಛೆ ಹೋಗಿ ಬಿದ್ದು ಬಿಡ್ತಾನೆ. ಹಿ ಪೇಂಟೆಡ್ ಆ್ಯಂಡ್ ಫೆಲ್ ಟು ದ ಗ್ರೌಂಡ್, ನೆಲದ ಮೇಲೆ ಬೀಳ್ತಾನೆ. ದ ಕಿಂಗ್ ಆ್ಯಂಡ್ ದ ಹರ್ಮಿಟ್, ರಾಜ ಮತ್ತು ಆ ಸನ್ಯಾಸಿ, ರಿಮೂವ್ ದ ಮ್ಯಾನ್ಸ್ ಕ್ಲೋದಿಂಗ್, ಮನುಷ್ಯನ ಒಬ್ಬ ಬೇರ್ಡೆಡ್ ಮ್ಯಾನ್ ಅಂತಂದರೆ ಗಡ್ಡಧಾರಿ ಮನುಷ್ಯನ ಆ ಮೇಲಂಗಿಯನ್ನು ತೆಗೆದು ಬಿಡ್ತಾರೆ. ಆ್ಯಂಡ್ ಪೌಂಡ್ ಅ ಲಾರ್ಜ್ ವುಂಡ್ ಇನ್ ಹಿಸ್ ಸ್ಟಮಕ್, ಅವನ ಒಂದು ಹೊಟ್ಟೆಗೆ ದೊಡ್ಡ ಗಾಯ ಆಗಿರ್ತಕ್ಕಂಥದ್ದನ್ನು ಅವರಲ್ಲಿ ಕಾಣ್ತಾರೆ. ದ ಕಿಂಗ್ ವಾಶ್ ಆ್ಯಂಡ್ ಕವರ್ಡ್ ಇಟ್ ವಿತ್ ಹೀಸ್ ಹ್ಯಾಂಡ್ ಕರ್ಚೀಫ್, ರಾಜ ಏನು ಮಾಡ್ತಾನೆ ಅಂತಂದರೆ ಆ ನೋವನ್ನು ಸ್ವಲ್ಪ ವಾಶ್ ಮಾಡಿಬಿಟ್ಟು ತೊಳೆದುಬಿಟ್ಟು ಅದನ್ನು ಕವರ್ ಮಾಡ್ತಾನೆ ತನ್ನ ಹ್ಯಾಂಡ್ ಕರ್ಚಿಪ್ನಿಂದ, ಕೈ ವಸ್ತ್ರದಿಂದ ಏನು ಮಾಡ್ತಾನೆ
ಹ್ಯಾಂಡ್ಕರ್ಚಿ ಬಟ್ ದ ಬ್ಲಡ್ ವುಡ್ ನಾಟ್ ಸ್ಟಾಪ್ ಫ್ಲೋಯಿಂಗ್. ಆದರೆ ಮೊದಲ ಸತಿ ಯಾವಾಗ ಒಂದು ಗಾಯವನ್ನು ವಾಶ್ ಮಾಡಿಬಿಟ್ಟು ಅದಕ್ಕೆ ಹ್ಯಾಂಡ್ಕರ್ಚಿಪನ್ನು ಕಟ್ತಾನೋ ಆವಾಗ ಅದು ಬ್ಲಡ್ ಫ್ಲೋಯಿಂಗ್ ಆಗೋದು ಏನಾಗಲ್ಲ, ಸ್ಟಾಪ್ ಆಗೋದಿಲ್ಲ, ನಿಲ್ಲೋದಿಲ್ಲ. ದ ಕಿಂಗ್ ರೀಡ್ರೆಸ್ಡ್ ದ ವುಂಡ್. ಮತ್ತೆ ಏನು ಮಾಡ್ತಾನೆ, ಅದಕ್ಕೆ ರೀಡ್ರೆಸ್ ಮಾಡ್ತಾನೆ, ಮತ್ತೆ ಗಾಯವನ್ನು ತೊಳೆದು ಮತ್ತೆ ಅರಿವಿಯನ್ನು ಅಥವಾ ಬಟ್ಟೆಯನ್ನು ಕಟ್ತಾನೆ. ಅಂಟಿಲ್ ಅಟ್ ಲಾಸ್ಟ್ ಬ್ಲೀಡಿಂಗ್ ಸ್ಟಾಪ್ಡ್. ಎಲ್ಲಿಯವರೆಗೆ ಅಂತಂದರೆ ಆ ಬ್ಲೀಡಿಂಗ್ ಬರೋದು ಸ್ಟಾಪ್ ಆಗೋರಿಗೆ ಸಹಿತ ಈ ಒಂದು ರೀಡ್ರೆಸ್ ಮಾಡೋದನ್ನು ಆತ ನಿಲ್ಲಿಸೋದಿಲ್ಲ. ಯಾರು? ರಾಜ. ಹಾಗಾದ್ರೆ ಈಗ 7ನೇ ಪ್ಯಾರಾಗ್ರಾಫನ್ನು ನೋಡೋಣ, 6ನೇ ಪ್ಯಾರಾಗ್ರಾಫನ್ನು ನೋಡೋಣ. ದ ಮ್ಯಾನ್ ಕ್ಲೋಸ್ಡ್ ಹೀಸ್ ಐಸ್ ಆ್ಯಂಡ್ ಲೇ ಕ್ವೈಟ್. ಆ ಗಾಯಗೊಂಡಿರ್ತಕ್ಕಂಥ ಮನುಷ್ಯ ಏನು ಮಾಡ್ತಾನೆ, ತನ್ನ ಕಣ್ಣುಗಳನ್ನು ಮುಚ್ಚಿಬಿಟ್ಟು ಅಲ್ಲೇ ಶಾಂತವಾಗಿ ಮಲಗಿಬಿಡ್ತಾನೆ. ದ ಕಿಂಗ್, ರಾಜ, ಟಯರ್ಡ್ ಬೈ ಹೀಸ್ ವಾಕ್. ಆತನಿಗೆ ಭಾಳಷ್ಟು ದಣಿವಾಗಿರುತ್ತೆ ರಾಜನಿಗೆ, ಯಾಕಂದರೆ ಆತ ನಡ್ಕೊಂಡು ಬಂದಿರ್ತಾನೆ. ಆ್ಯಂಡ್ ವರ್ಕ್ ಹಿ ಹ್ಯಾಡ್ ಡನ್. ಮತ್ತು ಇಲ್ಲಿ ಬಂದು ಸಾಕಷ್ಟು ಬೆಡ್ಗಳನ್ನು ಅಗೆದಿರ್ತಾನೆ ಆ ಒಂದು ಹರ್ಮಿಟ್ನ ಒಂದು ಗುಡಿಸಲಿನ ಮುಂದ್ಗಡೆ. ಲೇ ಡೌನ್ ಆನ್ ದ ಫ್ಲೋರ್. ಆತನು ಸಹಿತ ನೆಲದ ಮೇಲೆ ಮಲಗಿಕೊಂಡು ಬಿಡ್ತಾನೆ. ಆ್ಯಂಡ್ ಸ್ಲೆಪ್ಟ್ ಥ್ರೂ ದ ನೈಟ್. ಅವ ರಾತ್ರಿ ಎಲ್ಲ ಮಲ್ಕೊಂಡ್ಬಿಟ್ಟು. ವ್ಯಾನ್ ಹಿ ಓಕಫ್. ಯಾವಾಗ ಆತ ಎಚ್ಚರಗೊಳ್ಳುತ್ತಾನೆ, ಎದ್ದೇಳ್ತಾನೆ. ಇಟ್ ವಾಸ್ ಸೆವರಲ್ ಮಿನಿಟ್ಸ್ ಬಿಫೋರ್ ಹಿ ಕುಡ್ ರಿಮೆಂಬರ್ ವೇರ್ ಹಿ ವಾಸ್. ಮತ್ತು ಆತನಿಗೆ ಎಚ್ಚರ ಆಗೋಕ್ಕಿಂತ ಮುಂಚೆ ಒಂದು ಕೆಲವು ಕ್ಷಣಗಳ ಮುಂಚೆ ಆತ ಎಲ್ಲಿದ್ದೇನೆ ಅನ್ನುವಂಥ ಒಂದು ವಿಚಾರವನ್ನು ಮಾಡ್ತಾನೆ. ಇಟ್ ವಾಸ್ ಸೆವರಲ್ ಮಿನಿಟ್ಸ್ ಬಿಫೋರ್ ಹಿ ಕುಡ್ ರಿಮೆಂಬರ್. ಆತ ನೆನಪು ಮಾಡ್ಕೊಳ್ತಾನೆ, ನಾನು ಎಲ್ಲಿದ್ದೇನೆ ಅಂತೇಳಿ. ವೇರ್ ಹಿ ವಾಸ್. ಮತ್ತು ಆ ಒಬ್ಬ ವ್ಯಕ್ತಿ ಬಂದಲ್ಲ ನಿನ್ನೆ. ಹೂ ದ ಸ್ಟ್ರೇಂಜ್ ಬಿಯರ್ಡೆಡ್ ಮ್ಯಾನ್ ಲೈಯಿಂಗ್ ಆನ್ ದ ಬೆಡ್ ವಾಸ್. ಈ ಬೆಡ್ ಮೇಲೆ ಮಲಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂಥೇಳಿ ಆತನಿಗೆ ಈ ಪ್ರಶ್ನೆ ಮೂಡಿರುತ್ತೆ. ಈತ ಎಚ್ಚರಗೊಂಡಾಗ ಆ ಒಂದು ಬಿಯರ್ಡೆಡ್ ಮ್ಯಾನ್ ಹೇಳ್ತಾ ಇದ್ದಾನೆ, ಫಾರ್ಗಿವ್ ಮೀ, ನನ್ನನ್ನು ಕ್ಷಮಿಸಿ. ಸೇಡ್ ದ ಬಿಯರ್ಡೆಡ್ ಮ್ಯಾನ್. ಆವಾಗ ಗಡ್ಡಧಾರಿ ಮನುಷ್ಯ ಏನು ಮಾಡ್ತಾನೆ, ನನ್ನನ್ನು ಕ್ಷಮಿಸಿ ಎಂದು ಭಾಳಷ್ಟು ಒಂದು ದುರ್ಬಲ ಒಂದು ಧ್ವನಿಯಲ್ಲಿ ಹೇಳ್ತಾನೆ. ವ್ಯಾನ್ ಹಿ ಸಾ ದ್ಯಾಟ್ ದ ಕಿಂಗ್ ವಾಸ್ ಅವೇಕ್. ಯಾವಾಗ ಹೇಳ್ತಾನೆ ಈ ಮಾತನ್ನು ಅಂತಂದರೆ ರಾಜ ಯಾವಾಗ ಎದ್ದಿದ್ದಾನೆ, ಎಚ್ಚರಗೊಂಡಿದ್ದಾನೆ ಅಂತ ಗೊತ್ತಾಗುತ್ತೋ ಆ ಸಮಯದಲ್ಲಿ ಆತ ಹೇಳ್ತಾನೆ, ಐ ಡು ನಾಟ್ ನೋ ಯು ಆ್ಯಂಡ್ ಹ್ಯಾವ್ ನಥಿಂಗ್ ಟು ಫಾರ್ಗಿವ್ ಯು ಫಾರ್ ಸೇಡ್ ದ ಕಿಂಗ್. ಆ ರಾಜ ಹೇಳ್ತಾ ಇದ್ದಾನೆ, ಐ ಡು ನಾಟ್ ನೋ, ನನಗೆ ಗೊತ್ತೇ ಇಲ್ಲ, ಯು, ನೀನು ಯಾರಂತ ನಂಗೆ ಗೊತ್ತಿಲ್ಲ, ಆ್ಯಂಡ್ ಹ್ಯಾವ್ ನಥಿಂಗ್ ಟು ಫಾರ್ಗಿವ್ ಯು, ನಿನಗೆ ಕ್ಷಮಿಸುವಂಥದ್ದು ಯಾವ ವಿಷಯನೂ ಇಲ್ಲ ಅಂಥೇಳಿ ರಾಜ ಹೇಳಿದಾಗ ಆತ ಬಿಯರ್ಡೆಡ್ ಮ್ಯಾನ್ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ಯು ಡು ನಾಟ್ ನೋ ಮೀ, ನಿಮಗೆ ನಾನು ಯಾರಂತ ಗೊತ್ತಿಲ್ಲ. ಬಟ್ ಐ ನೋ ಯು, ಆದರೆ ನನಗೆ ನೀವು ಯಾರಂತ ಗೊತ್ತು. ಐ ಆಮ್ ದ್ಯಾಟ್ ಎನಿಮಿ ಆಫ್ ಯುವರ್ಸ್, ನಾನು ನಿಮ್ಮ ಒಬ್ಬ ಶತ್ರು. ಹೂ ಸೋರ್ ರಿವೆಂಜ್ ಆನ್ ಯು, ಯಾರು ಸೋರ್ ಅಂತಂದರೆ ಸ್ವೇರ್ ಅಂತಂದರೆ ಆನೆ ಮಾಡೋದು, ಪ್ರಮಾಣ ಮಾಡೋದು. ಇಲ್ಲಿ ಸೋರ್ ಅಂದರೆ ಅದ್ರ ಪಾಸ್ಟೆನ್ಸ್ ಆಗುತ್ತೆ. ಹೂ ಸೋರ್ ರಿವೆಂಜ್ ಆನ್ ಯು, ಯಾರು ಸೇಡನ್ನು ತೀರ್ಸ್ಕೋಬೇಕು ಅಂತ ಅಂದ್ಕೊಂಡಿದ್ನಲ್ಲ ಅವನೇ ನಾನು ಅಂತೇಳಿ ಹೇಳ್ತಾನೆ. ಬಿಕಾಸ್ ಯಾಕೆ ನಾನು ನಿಮ್ಮ ಸೇಡ್ ತೀರ್ಸ್ಕೋಬೇಕು ಅಂದ್ಕೊಂಡಿದ್ದೀನಿ ಅಂತಂದರೆ, ಯು ಪುಟ್ ಮೈ ಬ್ರದರ್ ಟು ಡೆತ್, ನನ್ನ ಒಂದು ಸಹೋದರನ ನೀವು ಕೊಂದಿದ್ದೀರಿ. ಆ್ಯಂಡ್ ಸೀಸ್ ಮೈ ಪ್ರಾಪರ್ಟಿ, ಮತ್ತು ನನ್ನ ಆಸ್ತಿಯನ್ನು ಏನು ಮಾಡಿದ್ದೀರಿ ಅಂತಂದರೆ ನೀವು ನಿಮ್ಮ ಒಂದು ಕಬ್ಜಿಗೆ ತೆಗೆದುಕೊಂಡಿದ್ದೀರಿ. ಐ ಹ್ಯಾಡ್ ಮೇಡ್ ಅಪ್ ಮೈ ಮೈಂಡ್, ಮತ್ತು ನಾನು ಅವತ್ತು ನಿರ್ಧಾರ ಮಾಡಿದೆ. ಮೇಡ್ ಅಪ್ ಮೈ ಮೈಂಡ್ ಅಂದರೆ ನಿರ್ಧಾರ ಮಾಡಿದೆ. ಟು ಕಿಲ್ ಯು, ನಿಮ್ಮನ್ನು ಕೊಲ್ಲಬೇಕು ಅಂಥೇಳಿ. ಆನ್ ಯುವರ್ ವೇ ಹೋಮ್, ನೀವು ಹಿಂತಿರುಗಿ ಮನೆಗೆ ಹೋಗ್ತಿರ್ತಿರಲ್ಲ ಆ ಸಮಯದಲ್ಲಿ ನಿಮ್ಮನ್ನು ಕೊಲ್ಲಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೆ. ಬಟ್ ಆದರೆ ದ ಡೇ ಪಾಸ್ಡ್, ದಿನ ಕಳೆಯಿತು. ಆ್ಯಂಡ್ ಯು ಡಿಡ್ ನಾಟ್ ರಿಟರ್ನ್, ಆದರೆ ನೀವು ಹಿಂತಿರುಗಿ ಬರಲಿಲ್ಲ. ಸೊ ಐ ಲೆಫ್ಟ್ ಮೈ ಹೈಡಿಂಗ್ ಪ್ಲೇಸ್, ಅದಕ್ಕಾಗಿ ನಾನು ಅಡಗಿಕೊಂಡಿರ್ತಕ್ಕಂತಹ ಸ್ಥಳವನ್ನು ಬಿಟ್ಟು ಹೊರಗಡೆ ಬಂದೆ. ಆ್ಯಂಡ್ ಐ ಕೇಮ್ ಅಪಾನ್ ಯುವರ್ ಬಾಡಿಗಾರ್ಡ್, ನಿಮ್ಮ ಬಾಡಿಗಾರ್ಡ್ ಮುಂದುಗಡೆ ಬಂದಾಗ. ಹೂ ರೆಕಗ್ನೈಸ್ಡ್ ಮೀ, ಯಾರು ನನ್ನನ್ನು ಗುರುತಿಸಿದರು. ಆ್ಯಂಡ್ ಉಂಡೆಡ್ ಮೀ, ಮತ್ತು ಆತ ನನ್ನನ್ನು ಗಾಯಗೊಳಿಸಿದ. ಐ ಎಸ್ಕೇಪ್ಡ್ ಫ್ರಾಮ್ ಹಿಮ್, ನಾನು ಅವನಿಂದ ತಪ್ಪಿಸಿಕೊಂಡು ಬಂದೆ. ಬಟ್ ಐ ಶುಡ್ ಹ್ಯಾವ್ ಡೈಡ್ ಇಫ್ ಯು ಹ್ಯಾಡ್ ನಾಟ್ ಡ್ರೆಸ್ಡ್ ಮೈ ವುಂಡ್ಸ್. ಇಲ್ಲಿ ಹೇಳ್ತಾ ಇದ್ದಾನತ, ಆದರೆ ಐ ಶುಡ್ ಹ್ಯಾವ್ ಡೈಡ್, ನಾನು ಸತ್ತೇ ಹೋಗ್ತಾ ಇದ್ದೆ. ಇಫ್ ಯು ಹ್ಯಾಡ್ ನಾಟ್ ಡ್ರೆಸ್ಡ್ ಮೈ ವುಂಡ್ಸ್, ನೀವು ಒಂದು ವೇಳೆ ನನ್ನ ಒಂದು ಉಂಡ್ ಅಥವಾ ನನ್ನ ಗಾಯಗಳಿಗೆ ನೀವು ಡ್ರೆಸ್ ಮಾಡದೆ ಹೋಗಿದರೆ ನಾನು ಡೆಫಿನೆಟಾಗಿ ಸತ್ತು ಹೋಗಿಬಿಡ್ತಾ ಇದ್ದೆ. ಐ ವಿಶ್ ಟು ಕಿಲ್ ಯು, ನಾನು ನಿಮ್ಮನ್ನು ಕೊಲ್ಲಲು ಬಯಸಿದ್ದೆ. ಆ್ಯಂಡ್ ಯು ಹ್ಯಾವ್ ಸೇವ್ಡ್ ಮೈ ಲೈಫ್, ನೀವೇ ನನ್ನ ಜೀವನವನ್ನು ಉಳಿಸಿದ್ರಿ. ನಾವು ಈಗ ಇಫ್ ಐ ಲಿವ್, ಒಂದು ವೇಳೆ ನಾನು ಬದುಕಿ ಉಳಿದರೆ, ಐ ವಿಲ್ ಸರ್ವ್ ಯು, ನಾನು ನಿಮಗೆ ಸೇವೆ ಸಲ್ಲಿಸ್ತೇನೆ. ಆ್ಯಸ್ ಯುವರ್ ಮೋಸ್ಟ್ ಫೇತ್ಫುಲ್ ಸರ್ವೆಂಟ್, ಒಬ್ಬ ಅತ್ಯಂತ ವಿಶ್ವಾಸಿಕ ಒಬ್ಬ ಸೇವಕನಾಗಿ ನಿಮಗೆ ಸೇವೆಯನ್ನು ಸಲ್ಲಿಸ್ತೇನೆ ಅಂತೇಳಿ ಇಲ್ಲಿ ಆ ಒಂದು ಬಿಯರ್ಡೆಡ್ ಮ್ಯಾನ್ ಹೇಳ್ತಾನೆ. ದ ಕಿಂಗ್ ವಾಸ್ ವೆರಿ ಹ್ಯಾಪಿ ಟು ಹ್ಯಾವ್ ಮೇಡ್ ಪೀಸ್ ವಿತ್ ಹೀಸ್ ಎನಿಮಿ.
ದ ಕಿಂಗ್ ವಾಸ್ ವೆರಿ ಹ್ಯಾಪಿ. ರಾಜನಿಗೆ ಭಾಳ ಸಂತೋಷ ಆಯಿತು, ಯಾಕಂದರೆ ಅವನ ಜೊತೆಗೆ ಶಾಂತವಾದಂಥ ಒಂದು ಸ್ನೇಹವನ್ನು ಹೊಂದುವುದಕ್ಕೆ ಆತನಿಗೆ ಅವಕಾಶ ಆಯಿತು ಅವನ ಒಂದು ಶತ್ರುವಿನೊಂದಿಗೆ ಸೋ ಈಸಿಲಿ, ಭಾಳ ಸರಳವಾಗಿ. ಆ್ಯಂಡ್ ಟು ಹ್ಯಾವ್ ಒನ್ ಹಿಮ್ ಓವರ್ ಆ್ಯಸ್ ಅ ಫ್ರೆಂಡ್, ಮತ್ತು ಆ ಒಬ್ಬ ಬೇಡೆಡ್ ಮ್ಯಾನನ್ನು ಒಬ್ಬ ಸ್ನೇಹಿತನಾಗಿ ಗೆಲ್ಲುವುದಕ್ಕೆ ಅವಕಾಶ ಸಿಕ್ತು. ಹಿ ನಾಟ್ ಓನ್ಲಿ ಫಾರ್ ಗೇವ್ ಹಿಮ್, ಆತನ ಕ್ಷಮಿಸಿ ಮಾತ್ರ ಬಿಡಲಿಲ್ಲ, ಬಟ್ ಆಲ್ಸೋ ಪ್ರಾಮಿಸ್ ಟು ಗಿವ್ ಬ್ಯಾಕ್ ದ ಮ್ಯಾನ್ಸ್ ಹಿಸ್ ಪ್ರಾಪರ್ಟಿ. ಮತ್ತು ಆತ ಅಲ್ಲಿ ಏನು ಮಾಡ್ತಾನೆ, ಒಂದು ವಾಗ್ದಾನ ಮಾಡ್ತಾ ಇದ್ದಾನೆ, ರಾಜನಾಗಿರ್ತಕ್ಕಂಥವನು ಆ ಬೇಡೆಡ್ ಮ್ಯಾನ್ಗೆ ಒಂದು ವಾಗ್ದಾನ ಮಾಡಿದ, ಟು ಗಿವ್ ಬ್ಯಾಕ್ ದ ಮ್ಯಾನ್ ಹಿಸ್ ಪ್ರಾಪರ್ಟಿ, ಆತನ ಆಸ್ತಿಯನ್ನು ಮರಳಿ ಕೊಡುತ್ತೇನೆ ಅಂಥೇಳಿ ವಾಗ್ದಾನವನ್ನು ಮಾಡಿದ ಯಾರು, ರಾಜ. ಲಿವಿಂಗ್ ದ ವುಂಡೆಡ್ ಮ್ಯಾನ್, ಆ ಒಂದು ವುಂಡೆಡ್ ಮ್ಯಾನನ್ನು ಅಲ್ಲೇ ಬಿಟ್ಬಿಟ್ಟು ದ ಕಿಂಗ್ ವೆಂಟ್ ಔಟ್ ಟು ದ ಹಟ್ ಆ್ಯಂಡ್ ಲುಕ್ಡ್ ಅರೌಂಡ್ ಫಾರ್ ದ ಹರ್ಮಿಟ್. ಆ ವುಂಡೆಡ್ ಮ್ಯಾನ್ ಅಲ್ಲೇ ಬಿಟ್ಬಿಟ್ಟು ಏನು ಮಾಡ್ತಾನೆ, ರಾಜ ಹೊರಗಡೆ ಹೋಗ್ತಾನೆ, ಆ ಒಂದು ಗುಡಿಸಲಿಂದ ಹೊರಗಡೆ ಹೋಗಿ ನೋಡ್ತಾನೆ, ಸುತ್ತಲೂ ನೋಡ್ತಾನೆ, ಯಾರಿಗಾಗಿ, ಸನ್ಯಾಸಿಗಾಗಿ ನೋಡ್ತಾನೆ. ದ ಕಿಂಗ್ ವೆಂಟ್ ಅಪ್ ಟು ದ ಹರ್ಮಿಟ್, ಮತ್ತೆ ಆ ಹರ್ಮಿಟ್ ಹತ್ರ ಹೋಗ್ತಾನೆ. ಸೇಲ್ ಫಾರ್ ದ ಲಾಸ್ಟ್ ಟೈಮ್, ಕೊನೆಯ ಒಂದು ಸಲ ಕೇಳ್ತಾ ಇದ್ದೇನೆ, ಕೊನೆಯ ಒಂದು ವೇಳೆ ಕೇಳ್ತಾ ಇದ್ದೇನೆ. ಐ ಬೆಗ್ ಯು, ನಾನು ನಿಮ್ಮನ್ನು ಬೇಡ್ಕೊಳ್ತಾ ಇದ್ದೇನೆ, ಟು ಆನ್ಸರ್ ಮೈ ಕ್ವಶನ್ಸ್ ವೈಸ್ ಮ್ಯಾನ್, ನನ್ನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂಥೇಳಿ ಕೇಳ್ಕೊತಾ ಇದ್ದೇನೆ ಅಂಥೇಳಿ ರಾಜ ಹೇಳಿದ. ಆವಾಗ ಯು ಹ್ಯಾವ್ ಆಲ್ರೆಡಿ ಬೀನ್ ಆನ್ಸರ್ಡ್, ಆವಾಗ ಹರ್ಮಿಟ್ ಉತ್ತರ ಕೊಡ್ತಾ ಇದ್ದಾನೆ. ಯು ಹ್ಯಾವ್ ಆಲ್ರೆಡಿ ಬೀನ್ ಆನ್ಸರ್ಡ್ ಅಂದರೆ ನಿಮ್ಗೆ ಈಗಾಗಲೇ ಉತ್ತರಗಳನ್ನು ಕೊಡಲಾಗಿದೆ ಅಂಥೇಳಿ ಹರ್ಮಿಟ್ ಹೇಳಿದ. ಹೌ ಹ್ಯಾವ್, ಆವಾಗ ರಾಜ ಮತ್ತೆ ಪ್ರಶ್ನೆ ಕೇಳ್ತಾ ಇದ್ದಾನೆ. ಹೌ ಹ್ಯಾವ್ ಐ ಬೀನ್ ಆನ್ಸರ್ಡ್, ವಾಟ್ ಡು ಯು ಮೀನ್, ನಂಗೆ ಹೇಗೆ ನೀವು ಉತ್ತರ ಕೊಟ್ರಿ ಮತ್ತು ಇದರ ಅರ್ಥ ಏನು ಅಂಥೇಳಿ ರಾಜ ಕೇಳ್ತಾ ಇದ್ದಾನೆ. ಡು ಯು ನಾಟ್ ಸಿ, ನೀವು ನೋಡಲಿಲ್ಲ, ನೀವು ನೋಡಲಿಲ್ಲ, ರಿಪ್ಲೈಡ್ ದ ಹರ್ಮಿಟ್. ಇಫ್ ಯು ಹ್ಯಾಡ್ ನಾಟ್ ಪಿಟೆಡ್ ಮೈ ವೀಕ್ನೆಸ್ ಎಸ್ಟರ್ಡೇ ಆ್ಯಂಡ್ ಹ್ಯಾಡ್ ನಾಟ್ ಡಗ್ ದೀಸ್ ಬ್ಯಾಡ್ಸ್ ಫಾರ್ ಮೀ ಯು ವುಡ್ ಹ್ಯಾವ್ ಗಾನ್ ಅವೇ. ಇಫ್ ಯು ಹ್ಯಾಡ್ ನಾಟ್ ಪಿಟೆಡ್ ಅಂದರೆ ನನ್ನ ಮೇಲೆ ನೀವು ಕನಿಕರ ತೋರಿಸದೇ ಹೋಗಿದ್ರಿ, ನಿನ್ನೆ ನನ್ನ ಮೇಲೆ ಕನಿಕರ ತೋರಿಸಿ, ನನ್ನ ಒಂದು ವೀಕ್ನೆಸ್ ಇತ್ತಲ್ಲ, ಅಶಕ್ತತೆ ಇತ್ತಲ್ಲ, ನಾನು ಭೂಮಿ ಅಗಿತಾ ಇದ್ದೆ ಅಲ್ಲ, ಅಗಿಯೋದ್ರ ಮೇಲೆ ನೀವು ಕನಿಕರ ತೋರಿಸದೇ ಹೋಗಿದ್ರೆ, ಎಸ್ಟರ್ಡೇ ಅದು ನಿನ್ನೆ, ಹ್ಯಾಡ್ ನಾಟ್ ಡಗ್ ದೀಸ್ ಬೆಡ್ಸ್, ಈ ಒಂದು ಬೆಡ್ಗಳನ್ನ ನೀವು ಅಗಿದೇ ಹೋಗಿದ್ರೆ, ಫಾರ್ ಮೀ ನನಗಾಗಿ, ಯು ವುಡ್ ಹ್ಯಾವ್ ಗಾನ್ ಅವೇ, ನೀವು ಸತ್ತೇ ಹೋಗ್ತಾ ಇದ್ದೀರಿ ನಿನ್ನೆ. ದೆನ್ ನಂತರ ದ್ಯಾಟ್ ಮ್ಯಾನ್ ವುಡ್ ಹ್ಯಾವ್ ಅಟ್ಯಾಕ್ಡ್ ಯು, ಆ ಮನುಷ್ಯ ನಿಮ್ಮ ಮೇಲೆ ಏನು ಮಾಡ್ತಿದ್ದ, ಅಟ್ಯಾಕ್ ಮಾಡ್ತಿದ್ದ, ದಾಳಿಯನ್ನು ಮಾಡ್ತಾ ಇದ್ದ. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ವಾಸ್ ವೆನ್ ಯು ವೇರ್ ಡಿಗ್ಗಿಂಗ್ ದ ಬೆಡ್ಸ್, ಹಾಗಾದರೆ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಸಮಯ ಯಾವುದು ಅಂತಂದರೆ ಅದು ನೀವು ಯಾವಾಗ ಬೆಡ್ಡನ್ನು ಅಗಿತಾ ಇದ್ರಿ ಆ ಸಮಯ ಆಗಿತ್ತು ಅಂತ ಹೇಳ್ತಾನೆ ಹರ್ಮಿಟ್. ಆ್ಯಂಡ್ ಐ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾನ್, ನಾನು ಆವಾಗ ನಿಮಗೆ ಭಾಳ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದೆ. ಆ್ಯಂಡ್ ಟು ಡೂ ಮೀ ಗುಡ್ ವಾಸ್ ಯುವರ್ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್, ನನಗೆ ಒಳ್ಳೆಯದು ಮಾಡುವುದೇ ನಿಮ್ಮ ಒಂದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂತಹ ವ್ಯವಹಾರವಾಗಿತ್ತು. ಲೇಟರ್ ನಂತರ ವೆನ್ ದ ಮ್ಯಾನ್ ರ್ಯಾನ್ ಟು ಅಸ್, ಯಾವಾಗ ಮನುಷ್ಯ ನಮ್ಮ ಕಡೆಗೆ ಓಡಿ ಬಂದ, ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ವಾಸ್ ವೆನ್ ಯು ವೇರ್ ಕೇರಿಂಗ್ ಫಾರ್ ಹಿಮ್, ಇನ್ನೊಂದು ಭಾಳಷ್ಟು ಪ್ರಮುಖವಾದಂಥ ಒಂದು ಮಹತ್ವಪೂರ್ಣವಂಥ ಸಮಯ ಯಾವುದು ಅಂತಂದರೆ ನೀನು ಯಾವಾಗ ಆ ಒಬ್ಬ ವ್ಯಕ್ತಿಗೆ ಕೇರಿಂಗ್ ಮಾಡ್ತಾಯಿದ್ರಿ, ಕಾಳಜಿ ಮಾಡಿದ್ರಿ, ಅವನಿಗೆ ಡ್ರೆಸ್ಸಿಂಗ್ ಮಾಡಿದ್ರಿ, ಅದು ಅತ್ಯಂತ ಇಂಪಾರ್ಟೆಂಟ್ ಟೈಮ್ ಅಂತ ಹೇಳ್ತಾ ಇದ್ದಾನೆ. ಬಿಕಾಸ್ ಇಫ್ ಯು ಹ್ಯಾಡ್ ನಾಟ್ ಡ್ರೆಸ್ಡ್ ಹೀಸ್ ವುಂಡ್ಸ್, ಒಂದು ವೇಳೆ ನೀವು ಆ ವ್ಯಕ್ತಿಯ ಗಾಯಕ್ಕೆ ನೀವು ಡ್ರೆಸ್ ಮಾಡದೇ ಹೋಗಿದ್ರೆ, ಹಿ ವುಡ್ ಹ್ಯಾವ್ ಡೈಡ್, ಆತ ಸತ್ತು ಹೋಗಿಬಿಡ್ತಿದ್ದ, ವಿದೌಟ್ ಹ್ಯಾವಿಂಗ್ ಮೇಡ್ ಪೀಸ್ ವಿತ್ ಯು, ನಿಮ್ಮ ಜೊತೆ ಶಾಂತವಾಗಿರೋದನ್ನು ಬಿಟ್ಟು, ಹಾಗೆ ಆತ ಆ ದ್ವೇಷವನ್ನು ಇಟ್ಕೊಂಡ್ಬಿಟ್ಟು ಸತ್ತು ಹೋಗಿಬಿಡ್ತಿದ್ದ. ಸೊ ಹಿ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾನ್, ಆ ಕಾರಣಕ್ಕಾಗಿ ಆತ ಒಬ್ಬ ಪ್ರಮುಖವಾದಂಥ ಮಹತ್ವಪೂರ್ಣವಂಥ ಒಬ್ಬ ವ್ಯಕ್ತಿ. ಆ್ಯಂಡ್ ವಾಟ್ ಯು ಡಿಡ್ ಫಾರ್ ಹೇಮ್ ವಾಸ್ ಯುವರ್ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್, ಅವನಿಗಾಗಿ ನೀವೇನು ಕೆಲಸ ಮಾಡಿದ್ರು ಅದು ಭಾಳಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕೆಲಸ, ನೀವು ಮಾಡಲೇಬೇಕಾಗಿರ್ತಕ್ಕಂಥ ಕೆಲಸ ಅಂಥೇಳಿ ಇಲ್ಲಿ ಹರ್ಮಿಟ್ ಹೇಳಿದ. ಆಮೇಲೆ 10ನೇ ಪ್ಯಾರಾಗ್ರಾಫ್ನಲ್ಲಿ ಹೇಳ್ತಾ ಇದ್ದಾರೆ, ರಿಮೆಂಬರ್ ದೆನ್, ಆಮೇಲೆ ನಂತರ ನೆನಪು ಮಾಡ್ಕೊಳ್ಳಿ, ದೇರ್ ಈಸ್ ಓನ್ಲಿ ಒನ್ ಟೈಮ್, ಒಂದೇ ಒಂದು ವೇಳೆ ಇರೋದು, ಸಮಯ ಇರೋದು, ದಟ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ದ ಟೈಮ್ ಈಸ್ ನೌ, ಅದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಮತ್ತು ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಅದು ಯಾವುದು ಅಂತಂದರೆ ದ ಟೈಮ್ ಈಸ್ ನೌ, ಈಗ ಅಂತಕ್ಕಂಥದ್ದು. ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್, ಅದು ಭಾಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ವೇಳೆ. ಬಿಕಾಸ್ ಏಕೆಂದರೆ ಇಟ್ ಈಸ್ ದ ಓನ್ಲಿ ಟೈಮ್, ಆ ಒಂದೇ ಒಂದು ಸಮಯ, ವಿ ಹ್ಯಾವ್ ಎನಿ ಪವರ್ ಟು ಆ್ಯಕ್ಟ್, ನಮ್ಮ ಹತ್ರ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಲಿಕ್ಕೆ ಅದು ಇರ್ತಕ್ಕಂಥ ಒಂದು ಸಮಯ, ಅದು ನಾವು ಅಂತಕ್ಕಂಥದ್ದು ಮಾತ್ರ ಅಂತ ಹೇಳ್ತಾನೆ. ಯಾಕಂದರೆ ಪಾಸ್ಟ್ ಟೆನ್ಸಲ್ಲಿ ನಾವು ಏನು ಕೆಲಸ ಮಾಡಿದ್ದನ್ನು ನಾವು ನೆನೆಬೋದು ಅಷ್ಟೇ, ಫ್ಯೂಚರ್ ಟೆನ್ಸಲ್ಲಿ ಮಾಡಬಹುದಾಗಿರ್ತಕ್ಕಂಥ ಕೆಲಸ ಇರುತ್ತೆ. ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ನಾವೇನು ಮಾಡ್ಬೋದು ಅಂದರೆ ಯಾವುದಾದ್ರೂ ಕೆಲಸವನ್ನು ಮಾಡಬಹುದಾಗಿದೆ. ದ ಮೋಸ್ಟ್ ನೆಸಸರಿ ಪರ್ಸನ್ ಇನ್ ದ ಪರ್ಸನ್ ಯು ಆರ್ ವಿತ್ ಆಟ್ ದ ಪರ್ಟಿಕ್ಯುಲರ್ ಟೈಮ್,
ಒಂದು ನಿರ್ದಿಷ್ಟಪಡಿಸಿರ್ತಕ್ಕಂಥ ಕ್ಷಣದಲ್ಲಿ ನೀವು ಯಾವ ವ್ಯಕ್ತಿಯೊಂದಿಗೆ ಇರ್ತೀರೋ ಅದೇ ಒಂದು ಮೋಸ್ಟ್ ಇಂಪಾರ್ಟೆಂಟ್ ವ್ಯಕ್ತಿ, ಅವರೇ ಒಬ್ಬ ಮೋಸ್ಟ್ ಇಂಪಾರ್ಟೆಂಟ್ ಅಥವಾ ಭಾಳ ಮಹತ್ವಪೂರ್ಣವಾಗಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ತಾ ಇದ್ದಾರೆ. ದ ಮೋಸ್ಟ್ ನೆಸಸರಿ ಪರ್ಸನ್, ಯಾರು ಅತ್ಯಂತ ಏನಪ್ಪ ಅಂದರೆ ಮಹತ್ವವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಎಂದು ಯಾರನ್ನ ಪರಿಗಣಿಸಬೇಕು ಅಂತಂದರೆ ನಿಮ್ಮ ಜೊತೆಗೆ ಆ ಸಮಯದಲ್ಲಿ ಯಾರು ಇರ್ತಾರೋ ಅವರೇ ನಿಮ್ಮ ಭಾಳ ಮಹತ್ವಪೂರ್ಣವಂತ ವ್ಯಕ್ತಿ ಅಂತೇಳಿ ಪರಿಗಣಿಸ್ತಾರೆ.